ನಮಾಮಿ ಅಸ್ಮದ್ಗುರು ಸಮಾರಂಭಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹಿನ್ನೆಲೆ ಬಂದಿತ್ತಂದ್ರೆ ಪ್ರತ್ಯಕ್ಷ ಅನುಮಾನ ಆಗಮ ಇವುಗಳ ಲಕ್ಷಣವನ್ನು ಹೇಳಿ ವಿಷಯಾನ್ ಪ್ರತಿಷ್ಠಿತಂ ಹಕ್ಷಂ ಪ್ರತ್ಯಕ್ಷಂ ಆಯಾ ವಿಷಯಗಳಿಗೆ ಸಂಬಂಧಪಟ್ಟ ಇಂದ್ರಿಯಗಳ ಸಂಬಂಧವೇ ಪ್ರತ್ಯಕ್ಷ. ಇನ್ನು ಹೇಳಿ ಪ್ರತ್ಯಕ್ಷ ಮತ್ತು ಆಗಮಗಳ ಅನುಸೃತ್ಯ ಅನುಸರಿಸಿ ಆಗುವ ಜ್ಞಾನಕ್ಕೆ ಅನುಮಾನ. ಆಗವಾದೇನು ಆದ ಚೆನ್ನಾಗಿ ಆ ಸಮಂತ ಗಮಯತಿ ಧರ್ಮ ಧರ್ಮ ಏನು ತಿಳಿಸ್ತದೆ. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಮತ್ತು ಧರ್ಮ ಸ್ವರೂಪ, ಇನ್ನೂ ಏನು ಅತೀಂದ್ರಿಯ ವಸ್ತುಗಳವ ಎಲ್ಲವನ್ನ ಆ ಚೆನ್ನಾಗಿ ಗಮಯತಿ ಇತಿ ಆಗಮ. ಪ್ರತ್ಯಕ್ಷ, ಅನುಮಾನ, ಇವು ಮೂರು ಪ್ರಮಾಣಗಳು. ಯಥೇನ ಕಾರಣೇನೈವ ಸತ್ತನ್ಮಾನತ್ವ ವಿಷ್ಯತೆ. ಯಥೇನ ಅಂದ್ರೆ ಈ ಕಾರಣದಿಂದಲೇ ಅವಕ್ಕೆ ಪ್ರಮಾಣ ಏನು ಯಥೇನ ಕಾರಣದಿಂದ ಎಲ್ಲ ಮೇಲೆ ಕಾರಣ ಅಂದರೆ ಪ್ರತ್ಯಕ್ಷ ಅಂತ ಯಾಕಂತ ಹೇಳು, ವಿಷಯಾನ ಪ್ರತಿ ಸ್ಥಿತಂ ಅಕ್ಷರ ಇಂದ್ರಿಯ, ಈ ಕಾರಣದಿಂದ ಅದಕ್ಕೆ ಪ್ರತ್ಯಕ್ಷ ಅಂತ. ಅನುಮಾನ ಅಂದ್ರೇನು, ಅನುಸೃತ್ಯ. ಪ್ರತ್ಯಕ್ಷ ಮತ್ತು ಆಗಮಗಳನ್ನು ಅನುಸರಿಸಿ ಮಾನ ಅನುಮಾನ. ಆ ಗಮಯತಿ ಸಮಂತಾತ್ ಗಮಯತಿ. ಈ ಕಾರಣಗಳಿಂದ ಇವು ಪ್ರಮಾಣ ಅಂತ. ಈ ಕಾರಣ ಏನಾಯ್ತು, ಈಗ ಆಯಾ ಶಬ್ದಗಳಿಂದ ಹೊರಡುವ ಅರ್ಥವನ್ನು ಆ ಅರ್ಥಗಳು ಅದಕ್ಕೆ ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಏನಂತಾರೆ. ಈ ಪ್ರತ್ಯಕ್ಷ ಶಬ್ದದ ಪ್ರವೃತ್ತಿ ನಿಮಿತ್ತ ವಿಷಯಾನ್ ಪ್ರತಿಷ್ಠಿತಂ ಅಕ್ಷಮ. ಅನುಮಾನ ಶಬ್ದದ ಪ್ರವೃತ್ತಿಗೆ ನಿಮಿತ್ತ ಯಾವುದು? ಏನು ಅನಿಸುತ್ತೆ? ಮಾನ. ಮತ್ತು ಇನ್ನೂ ಹೇಳ್ತಾರೆ, ಮಾ ಅಂದ್ರೆ ಜ್ಞಾನಕ್ಕೆ ಅನಸಾಧನ. ಅದು ನೋಡಿ, ಪ್ರಹ ಅನು ಪ್ಲಸ್ ಅನು ಪ್ಲಸ್ ಅನು ಮಾ ಅನ, ಅನು ಪ್ಲಸ್ ಮಾ ಪ್ಲಸ್ ಅನ. ಅನು ಅಂತಂದ್ರೆ ಪ್ರತ್ಯಕ್ಷ ಮತ್ತು ಆಗಮನ ಅನುಸರಿಸಿ. ಮಾ ಅಂದ್ರ ಜ್ಞಾನಕ್ಕೆ, ಅನ ಅಂದ್ರ ಸಾಧನ ಆಗ್ಯದ. ಅನ ಎಂಬುದು ಜುಟ್ ಪ್ರತ್ಯಯ. ಈ ಜುಟ್ ಕಳ್ಸಂಗಂದ್ರ ಆ ಜುಟ್ ಲ ಟ ಎಲ್ಲ ಹೋಗಿ ಅಯ ಅಂತ ಆದೇಶ ಆಗಿ ಏನ್ರಿ ಯೋ ಅನಾಕ, ಆ ಅಯಕ್ಕ ಅನಾಥ ಆದೇಶ ಆಗಿ ಅನಾಥ ಬಂತು. ಅಂದ್ರೆ ಜುಟ್ಟು ಒಂದು 4-5 ಸೂತ್ರದ ಬಟ್ಟೆ ಒಳಗೆ ಹಾಕಿ ಬಂದು ಅನಾಥ ಆಗ್ತದೆ. ಅದು ನೀವು ಅದ್ರ ಹೆಸರು ಕೈದೇನು ಜುಡಂತೆ ಜುಟ್ ಪ್ರತ್ಯಯ ಅಂತಾರ. ಜುಟ್ ಪ್ರತ್ಯಯ ಹಾಗಾಗ್ತದೆ. ಅನ್ನೋದು ಜುಟ್ ಪ್ರತ್ಯಯ ಹೆಂಗೆ ಆಗ್ತದೆ, ಆ ಜುಟ್ಟೊಳಗೆ ರಸಗದ ರಕಾಲ ಹೋಗ್ತದೆ, ಹೂ ಹೋಗ್ತದೆ, ಅನಾವತ್. ಅದಕ್ಕೆ ಅನಾದೇನು ಸಾಧ ಎಲ್ಲಿ ಹೇಳ ಕರ್ಣಾಧಿಕರಣಯೋ ಜುಟ್ ಪ್ರತ್ಯಯ. ಕರ್ಣಕ್ಕೆ ಏನು, ಆಮೇಲೆ ಅಧಿಕರಣಕ್ಕೆ, ಭಾವಕ್ಕೆ, ಭಾವಾರ್ಥ ಮೂರು, ಜುಟಕ್ಕೆ ಮೂರು ಅರ್ಥ. ಒಂದು ಕರ್ಣ, ಅಧಿಕರಣ, ಭಾವ. ಭಾವ ಅಂದ್ರೇನು, ಧಾತುವಿನ ಅರ್ಥ. ಈಗ ಮಾ ಶಬ್ದ ಮಾನೆ ಧಾತು ಅರ್ಥ ಏನು? ಜ್ಞಾನ. ಜ್ಞಾನದ ಅರ್ಥ ಯಥಾರ್ಥಂ ಪ್ರಮಾಣ. ಅದೇ ಇದೊಂದು ಪುಸ್ತಕ ಜ್ಞಾನ ಆಗಿದೆ, ಪ್ರಮಾಣ ಇದೆ.
ಪ್ರತ್ಯಕ್ಷ ಪುಸ್ತಕ ಪ್ರತ್ಯಕ್ಷ ಜ್ಞಾನವೂ ಪ್ರಮಾಣ, ಜ್ಞಾನ ಕರ್ಣವೂ ಪ್ರಮಾಣ. ಒಂದೇ ವೇಳೆದಾಗ ಎರಡು ಪ್ರಮಾಣ. ಅವು ಕೇವಲ ಪ್ರಮಾಣ, ಇದು ಅನುಪ್ರಮಾಣ. ಪ್ರಮಾಣಗಳು ಯಾರು? ಕೇವಲ ಪ್ರಮಾಣ, ಅನುಪ್ರಮಾಣ. ಈಗ ಇವರು ಧ್ವಾಚಾರ್ಯ ಎಂಬುವಂಥ ವ್ಯಕ್ತಿ ಅನುವ್ಯಾಖ್ಯಾನ ಪಾಠ ಕರ್ತಾರೆ. ನಾವು ಇವ್ರು ಯಾಕೆ ಕೇಳಬೇಕು? ಅವರು ಪ್ರಮಾಣ ಆಗ್ಯಾರ, ಪ್ರಮಾಣ ಅನುವ್ಯಾಖ್ಯಾನ ಜ್ಞಾನದವರು, ಅವರ ಜ್ಞಾನವೇ ಪ್ರಮಾಣ. ಆಮೇಲೆ ಈ ಜ್ಞಾನ ಹುಟ್ಟಿಸ್ಲಿಕ್ಕೆ ಸಾಧನವಾದದ್ದು ಯಾವುದು? ಪ್ರತ್ಯಕ್ಷ ಪುಸ್ತಕ, ಅನುಮಾನ. ಹೀಗಾಗಿ ಪ್ರಮಾಣ. ಈಗ ಕರ್ಣಾರ್ಥದ ಒಳಗೆ ಏನು ಬಂತು? ಪ್ರತ್ಯಯ ಬಂತು. ಅಧಿಕರಣಾರ್ಥ ಒಳಗೆ ಏನು ಬಂತು? ರಾಮಾಯಣ ಅಲ್ಲಿ ಅಯನ, ರಾಮ ಅಯನ, ಅಯಪಯಗತ, ಅಯದ ಜ್ಞಾನ, ಜ್ಞಾನಕ್ಕೆ ಅಧಿಕರಣ ಆಗಿದೆ. ರಾಮಾಯಣ ಎಂಬ ಪುಸ್ತಕ ಏನಾಗಿದೆ? ಜ್ಞಾನಕ್ಕೆ ಅಧಿಕರಣ ಅಥವಾ ಅನಪ್ರತ್ಯಯ. ಇನ್ನು ಕರ್ಣಾರ್ಥದ ಒಳಗೆ ಪ್ರತ್ಯಕ್ಷ ಏನಾಗಿದೆ? ಇದು ಪುಸ್ತಕ ಎಂಬ ಜ್ಞಾನ ಮಾಡ್ಕೊಳ್ಳಿಕ್ಕೆ ಕರ್ಣ ಕಿವಿ ಮೂಗ ಕಾರಣ. ಒಳ್ಳೆ ಸುಗಂಧ, ಸುಗಂಧ ಜ್ಞಾನ ಆಯ್ತು ನಿಮಗೆ. ಸುಗಂಧ ಜ್ಞಾನಕ್ಕೆ ಯಾವುದು? ಅದು ಪ್ರಮಾಣ. ಹೀಗೆ ಪ್ಲಸ್ ಮಾ ಪ್ಲಸ್ ಪ್ರಮಾಣ. ಸರಿಯಾದ ಮಾ ಜ್ಞಾನಕ್ಕೆ ಸಾಧನವಾದದ್ದು ಪ್ರಮಾಣ. ಸರಿಯಾದ ಮಾ ಜ್ಞಾನವೇ ಅದು ಶಬ್ದಕ್ಕೆ ಧಾತು ಅರ್ಥ, ಸಾಧನೆ ಡೈರೆಕ್ಟ್. ಅದು ಭಾವಾರ್ಥ, ಕರ್ಣಾರ್ಥ, ಅಧಿಕರಣ. ಹಿಂಗ ಏತೇನ ಕಾರಣೇನೈವ ತತ್ತನ್ಮಾನ. ಈ ಕಾರಣದಿಂದಲೇನೆ, ಈ ಕಾರಣದ ಯಾವ ಅರ್ಥ ಹೇಳಿಲ್ಲ, ಶಬ್ದ ಪ್ರಮಾಣದಿಂದ ಪ್ರಮಾಣ. ಸ್ವರೂಪಂ ಇತರೇ ತೇಷಾಂ ಅನ್ಯಥಾ ಸಿದ್ಧಮಾನತಾ ಅಂತ ಹೇಳಿ. ಇನ್ನು ಇವೆಲ್ಲ ತಕ್ಷಣ ನಿರ್ದುಷ್ಟವಾದ ಇಂದ್ರಿಯತ್ವಾದಿಗಳೇ ಇವುಗಳಿಗೆ ಪ್ರಮಾಣ. ಲಕ್ಷಣಂ ಅನ್ಯಥಾ ಸಿದ್ಧಿಮಾನತ. ಮುಂದೆ ಸದ್ಯ ಏನಾಯ್ತು? ಅಥವಾ ಅನುಮಾ ಕಥಂ ಧರ್ಮಂ ಉದ್ಗಲಂ ಚಾಪಿದರ್ಶ. ಇಷ್ಟೆಲ್ಲ ಪ್ರಮಾಣ ಹೇಳಿ ಈ ಅನುಮಾನ ಪ್ರಮಾಣದಿಂದ ನೀನು ಮಾಡ್ತಿದ್ದಿ? ಉದ್ಗಲ ಮತ್ತು ಧರ್ಮ, ಜಿನ ಅಥವಾ ಅನುಮಾ ಕಥಂ ಧರ್ಮಂ ಉದ್ಗಲಂ ಚಾಪಿದ. ಜೈನ ಮತದೊಳಗೆ ಅಹಿಂಸಾ ಪರಮೋ ಧರ್ಮ. ಉದ್ಗಲ ಅಂದ್ರೆ ಜೀವಾತ್ಮ. ಇವ್ರು ಹೆಂಗೆ ಗೊತ್ತಾಗ್ತಾರೆ ಅಂದ್ರೆ ಜಿನನ ವಾಕ್ಯ ಅಂತ ಗೊತ್ತ. ಜನ ಅಂತ ಮಹಾವೀರ ಅಂತ ಅವನ ಆಪ್ತ ಅಂದ್ರೆ ಅವನ ಮಾತಿನಿಂದ ಗೊತ್ತ. ಅವನ ಮಾತು ಹೆಂಗೆ ಪ್ರಮಾಣ? ಆಪ್ತ ಅಸ್ಖಲಿತ ವಾಕ್ಯತ್ವ. ಜಿನನು ಆಪ್ತನಾಗಿದ್ದಾನೆ. ಅಸ್ಖಲಿತ ವಾಕ್ಯ ಎಂದೂ ಕೂಡ ತಪ್ಪದೇ ಇದ್ದ ಮಾತಾಡುವುದರಿಂದ ಈ ಅನುಮಾನದಿಂದ ಏನು ಮಾಡಿದರೆ ಜಿನನ ವಾಕ್ಯ ಪ್ರಮಾಣ ಅಲ್ಲ. ಅದಕ್ಕೆ ಹೇಳ್ತಾರೆ ಅಥವಾ ಅನುಮಾ ಕಥಂ ಧರ್ಮಂ ಪುದ್ಗಲಂ ಚಾಪಿ ದರ್ಶಿಯೇ. ಅಂದ್ರೆ ಅನುಮಾನವು ಈ ಪುದ್ಗಲ ಆಗಲಿ ಮತ್ತು ಧರ್ಮವನ್ನಾಗಲಿ ಅದು ಹೆಂಗೆ ತೋರಿಸ್ತದೆ? ಜಿನನ ವಾಕ್ಯಗಳು ಪ್ರಮಾಣ ಆಗಿ
ಜನನ ವಾಕ್ಯದಲ್ಲಿ ನಮಗೆ ತಪ್ಪು ಕಾಣುತ್ತೆ. ತಪ್ಪು ಕಾಣುತ್ತೆ. ವಾಕ್ಯಗಳ ತಪ್ಪದ ಅಪಮಾನ ಪ್ರಮಾಣ ಈ ಪುಸ್ತಕದ ಇದೇನ್ರಿ ಬಿ ಪಿ ಇದು ಕೊಡ ಅಂತ ಇದು ಕೊಡ ಅಂತೇವ ಅಂತ ನಿಮ್ಮ ವಾಕ್ಯ ಪ್ರಮಾಣ ಯಾಕೆ ತಪ್ಪ ತೋರಿ ತಪ್ಪು ಹಾಗಾದರೆ ಜನನ ವಾಕ್ಯ ತಪ್ಪು ಯಾಕೆ ಸ್ಖಲಿತ ಯಾಕೆ ಸ್ವರೂಪೇ ಪುದ್ಗಲ ಶ್ಲೋಕ ದೋಷ ಅನಂತಮೇವ ಚ ಸ್ವರೂಪೇ ಪುದ್ಗಲ ಶ್ಲೋಕ ದೋಷಾನಂದಮೇವ ಚ. ಪುದ್ಗಲಶ್ಯ ಪುದ್ಗಲ ಅಂದ್ರೆ ಗೊತ್ತಂದ್ರೆ ಜೀವ ದೇಹದಿಂದ ಭಿನ್ನನಾದ ಜೀವಾತ್ಮ ಜೀವ ಪುದ್ಗಲ. ಸ್ವರೂಪೇ ಸ್ವರೂಪ ವಿಷಯದಲ್ಲಿ ದೋಷ ಉಕ್ತ. ನಾವು ಆ ಪುದ್ಗಲನ ಸ್ವರೂಪವನ್ನು ಹೇಳೋ ಹೇಳಕ್ಕೆ ಏನು ಹೇಳ್ತಾ ಗೊತ್ತಂದ್ರೆ ಈ ಒಳಗಿದ್ದ ಆತ್ಮನ ಆಕಾರ ಎಷ್ಟದು ಜೈನ ಮತದ ಪ್ರಕಾರ ರಾಮಲಾಲ್ ಜೈನ ಮತದ ಪ್ರಕಾರ ದೇಹದಾಗಿದ್ದ ಆತ್ಮನ ಆಕಾರ ಎಷ್ಟು ಎಷ್ಟು ದೇಹದಷ್ಟೇ ಅದು. ಹಾಂ ನಿಮ್ಮ ದೇಹದಷ್ಟು ಎಷ್ಟು ಸಾಕ ದೃಷ್ಟಾಂತ ಕೊಡಬೇಕಂದ್ರೆ ಟಿ ವಿ ಒಳಗೆ ನಿಮ್ಮದೊಂದು ಫೋಟೋ ಮಾಡಿದೆ ನಿಮ್ಮ ಚಂದ ಆ ದೇಹದ ಆಕಾರದ ಒಳಗೆ ಏನದು ಪೂರ್ಣ ಲೈಟ್ ಲೈಟೇ ಅದು ನಿಮ್ಮ ಪೂರ್ಣ ಆಕಾರ ತುಂಬ ಲೈಟ್ ಇಲ್ಲ ಇಲ್ಲಿ ಅಷ್ಟೇ ಲೈಟ್ ಇಲ್ಲ ಉಳಿಸಿದೇನಿಲ್ಲ ಅಂದ್ರೆ ಯಾವ ಕಾಣಿಸಂಗಿಲ್ಲ ಅರ್ಧಂಗೆ ಹೆಂಗೆ ಟಿ ವಿ ಒಳಗಿರ್ತಕ್ಕಂಥ ನಮ್ಮ ಫೋಟೋಗಳು ಲೈಟ್ ಫುಲ್ ಆಗಿತ್ತು ಹಂಗೆ ಅವನ ಅಭಿಪ್ರಾಯ ಅಂದ್ರೆ ನಖಶಿಖಾಂತವಾಗಿ ಆತ್ಮಿದ್ದ ಯಾರಂತಾರ ಗೊಂಬಿ ಆನೆ ಗೊಂಬಿ ಪಡೆ ಹೋಗುತ್ತೆ ಹಾಂ ಪಡೆ ಸಾಕು ಮಣ್ಣಿನ ಗೊಂಬಿ ಮಾಡ್ತಾರೆ ಪಡೆ ಸಾಕಿ ಎರಡು ಅಷ್ಟೇ ಹೌದು ಇಲ್ಲಿ ಅರ್ಥ ಹೆಂಗೆ ಗೊತ್ತಂದ್ರೆ ಪೂರ್ಣವಾಗಿ ಆತ್ಮದು ನಮ್ಮ ಮತದ ಪ್ರಕಾರ ಆತ್ಮ ಎಷ್ಟದ ಸ್ವರೂಪದೇ ಅಣು ಕುದರಿ ಬಾಲವನ್ನು ಹಾಂ ಲಾಸ್ಟ್ ಹೋಳ ಮಾಡಿ ಅದರ ಒಳಗೆ 6 ಭಾಗ ಮಾಡಿದರೆ ಒಂದೇನು ಸಣ್ಣ ಇದು ಅದ ಅದು ಜೀವಾತ್ಮ. ಆ ಸಾಸಿವೆಯನ್ನು ಸಾರು ಹೋಳ ಮಾಡಿ ಅದರ ಒಳಗೆ ಜೀವಾತ್ಮ ಅದರೊಳಗೆ ಕೈ ಕಾಲ ಕಣ ಹೋಗ ಹಿಂಗೆ ನಮ್ಮ ಆತ್ಮನ ನಮ್ಮ ಸಿದ್ಧಾಂತ ಸಣ್ಣ ಆತ್ಮನ ಒಳಗೆ ಮನಸ್ಸದ ಇಂದ್ರಿಯಗಳು ದೇಹದ ಸ್ವರೂಪದೇ ಅಷ್ಟ ಆತ್ಮ ಒಳಗಿದ್ದು ಇಷ್ಟೆಲ್ಲ ದೇಹ ತುಂಬಿಸಲ್ಲ ಹೆಂಗಿದೆ ಅದು ವಿಶೇಷ ಅಲ್ಲಿರೋದಷ್ಟು ಚಂದನ ಮಾತ್ರ ಎಲ್ಲೋ ಒಂದು ಕಡೆಗೆ ಸುಗಂಧ ಎಣ್ಣೆ ಬಿದ್ದಿತ್ತು ಇಡೀ ಸಂಪೂರ್ಣ ಹಾಲೆಲ್ಲ ಸುಗಂಧ ಆಗಿದೆ. ಎಲ್ಲೋ ಒಂದು ಕಡೆಗೆ ದೀಪ ಒಂದು ಲೈಟ್ ಹಚ್ಚಿಸ್ತು ಆ ಲೈಟ್ ಎಲ್ಲ ಕಡೆಗೆ ಹರಡು ಒಂದೇ ತಿರುಗ ಒಂದೇ ಹಚ್ಚ ಇವಾಗ ಸಣ್ಣ ಲೈಟ್ ಇರ್ತಕ್ಕಂತೆ ಲೈಟ್ ಎಲ್ಲ ಕಡೆ ಒಂದು ಮೂಲ್ಯಾಗ ಅಥವಾ ಒಂದು ಸೆಂಟ್ರಲ್ ಪಾಯಿಂಟ್ ಒಳಗೆ ಒಂದು ಬಲ್ಬ್ ಸಣ್ಣ ಬಲ್ಬ್ ಹಚ್ಚಿದ್ರೆ ಹೆಂಗದು ಇಡೀ ಕೊಡಿ ತುಂಬೆ ಬೆಳಕಾಗ್ತದೆ ಹಂಗೆ ಒಂದು ಕಡೆಗೆ ಜೀವಾತ್ಮ ಹೃದಯೊಳಗೆ ಸಣ್ಣಿದ್ದಾನೆ ಅವನ ಚೈತನ್ಯ ಎಲ್ಲ ಕಡೆಗೆ ನಮ್ಮದು ಎಲ್ಲ ವೇದಾಂತಗಳು ಅದ್ವೈತಗಳು ಹೀಗೆ ವೇದಾಂತಗಳು ಚೇತನ ಏನು ಹೇಳ್ತಾರೆ ಅಂದರೆ ಹಾಗಿಲ್ಲ ಏನದ ದೇಹ ತುಂಬೆ ಆತ್ಮಿಲ್ಲ ಆತ್ಮ ಇಡೀ ಶರೀರ ತುಂಬ ಇದು ಪುದ್ಗಲಶ ಸ್ವರೂಪೇ ದೋಷಾ ಉಕ್ತಾ ಹಂಗನ್ವಯ ಪುದ್ಗಲ ಅಂತ ಜೀವಾತ್ಮಿದ್ದ ಅವನ ಸ್ವರೂಪ ವಿಷಯದಲ್ಲಿ ನೀವೇನು ಹೇಳ್ತಕ್ಕಂಥವ್ರಾಗ್ತಾ ಇದ್ದೀರಿ ಅದೇ ದೋಷವುಳ್ಳ. ಅದಕ್ಕೆ ನಾವು ದೋಷ ಹೇಳ್ತೇವೆ. ಅದು ಅಂಥ ದೋಷವುಳ್ಳ ಪುದ್ಗಲದಿಂದ ಜನರ ವಾಕ್ಯ ಕಲಿತಾರೆ ಅಸ್ಖಲಿತ ಸ್ಖಲಿತ
ಕೃತ ಅಪ್ರಾಣ. ಅಪ್ಪ ಇನ್ನೊಂದು ಹೇಳ್ತಾರೆ ಎಲ್ಲಿ ಇನ್ನೊಂದು ಹೇಳ್ತಾರೆ ಇನ್ನು ಆನಂದಮೇವಶ ಜ್ಞಾನಿಗಳು ಏನು ಮಾಡ್ತಾರೆ, ತತ್ವಜ್ಞಾನಿಗಳು ಜೀವಾತ್ಮ ಅದು ಸಾತ್ವಿಕ ಜೀವಾತ್ಮ ಆನಂದ ಸ್ವರೂಪನಾಗಿ ಅಂತ ಹೇಳ್ತಾರೆ. ಸಾತ್ವಿಕ ಜೀವರಾಶಿಗಳು ಎಲ್ಲರೂ ಆನಂದಮಯ ರೂಪರೇ, ಆನಂದಮಯರೇ ಅವರು ಸಕ್ರಿಯ ಕಡಿಮೆ. दुख समझे दुख समझे ಇಲ್ಲ दुख ಯಾರಿಗೆ ಆ दुख ಯಾರಿಗೆ ಜೀವಾತ್ಮಗೆ ದುಃಖ ಇಲ್ಲ ಅಂದ್ರೆ ದೇಹ ಜಡ ದುಃಖ ಯಾರಿಗೆ ಇರ್ಬೇಕು? ಜೀವಾತ್ಮ ಜೀವಾತ್ಮ ಅದು ಜೀವಾತ್ಮಗೆ ದುಃಖ ಅಭಾವ ಅಂತಂತಾರೆ ಅಲ್ಲ, ಜೀವಾತ್ಮನ ದುಃಖ ಅವ ಆನಂದ ರೂಪದೇ ಇದ್ದಾನೆ ಖರೆ. ಮುಂದೆ ಪ್ರಕೃತಿಯ ಬಂಧ ಅದ. ಪ್ರಕೃತಿಯ ಬಂಧ ಅಂದ್ರೆ ಸಂಸಾರ ಬಂದರೆ ಈ ಮೂಲ ಅಜ್ಞಾನದ ಅವಿದ್ಯಾ ಬಂದಿರೋದ್ರಿಂದ ಅವಾಗ ತನ್ನ ಆನಂದ ಗೊತ್ತಾಗೋದು. ಕೆಲವರು ಚಶ್ಮಾ ಹಿಂಗೆ ಮ್ಯಾಲ ಮಾಡ್ಕೊಂಡಿರ್ತಾರೆ. ಯಾಕೆ ನೀವು ಚಶ್ಮಾ ನೋಡ್ಲಿಕ್ಕೆ ಚಶ್ಮಾ ನೋಡಿ ಇಲ್ಲೇ ಇರ್ತದೆ ಮ್ಯಾಲ. ಹಂಗೆ ನಮ್ದು ಆತ್ಮಸ್ವರೂಪ ಆನಂದಮಯನೇ ಅದ. ಆದ್ರೆ ಆನಂದಮಯ ಅದ, ಆದ್ರೆ ಅದು ನಮಗೆ ಅನುಭವ ಆಗಬಾರ್ದು. ಗೊತ್ತಾಗೋದು ಯಾಕೆ ಅಂತ ಹೇಳ್ರಿ, ಆವರಣ ಆವರಣ ಅದ, ಅಜ್ಞಾನದ ಆವರಣ. ಹಾ, ಅಜ್ಞಾನದ ಆವರಣ ಇರೋದ್ರಿಂದ ಈಗ ನಿಮಗೆ ಮನೆ ಒಳಗೆ ಸುಗಂಧ ಒಂದು ಹನಿ ಬಿದ್ದರೆ ಮೈತುಂಬೆಲ್ಲ ಸಣ್ಣ ಬಾಟ್ಲಾಗ ಆ ಬಾಟ್ಲಿ ಮೇಲೆ ನೀವು ಸಗಣಿ ಹಾಕಿ ಹೊಲಸು ಲೇಪ್ ಮಾಡಿ ದುರ್ಗಂಧ ಬರಲಿಕ್ಕೆ ಈ ಬಾಟ್ಲಿ ಏನದ ಸುಗಂಧೆ, ಬಾಟ್ಲಿ ಸುಗಂಧೆ ಬರುವುದೇನು ದುರ್ಗಂಧ ಯಾಕ ಲೇಪನ ಹಾ ಆವರಣ ಅಲ್ಲಿ ಜೀವಾತ್ಮನಿಗೆ ಆವರಣ, ಅಜ್ಞಾನ ಎಂಬ ಆವರಣ. ಇದು ಅನಾದಿ ಕಾಲದಿಂದ ಅದು. ಈ ಆವರಣ ತೆಗೆದು ನಮ್ಮ ಆನಂದ ಪಡೆಯುವುದೇನೇ ಮೋಕ್ಷ. ಮೋಕ್ಷ ಅಂದ್ರೆ ಇಲ್ಲದೇ ಇರೋದು ಬರಂಗಿಲ್ಲ, ನಿಮ್ದೇ ನಿಮಗೆ ಬರ್ತದೆ. ನಿಮ್ದೇ ನಿಮಗೆ ಬರಬೇಕಾದ್ರೆ ಎಷ್ಟು ಕಷ್ಟ. ಅಜ್ಞಾನ ಆವರಣ, ಅದ್ರ ಮೇಲೆ ಭಗವಂತನ ಇಚ್ಛಾ ಎಂಬ ಆವರಣ. ಅದೆಲ್ಲ ಬಂಧನ ಹೋಗಬೇಕಾದ್ರೆ ಬಂಧನ ತೆಗೆಯೋ ತಾಕತ್ ದೇವರಿಗೆ ಒಂದೇ, ಮತ್ತೆ ಯಾರಿಗೂ ಇಲ್ಲ. ಆ ದೇವರ ಪ್ರೀತಿಗಾಗಿ ನಾವು ಅನಾದ್ಯ ವಿದ್ಯಾ ಪಟಲ ಪಿಹಿತ ನೈನೈ ಅನ್ಯೈ ವ್ಯಾಖ್ಯಾತ ಅನಾದಿಯಾದ ಅವಿದ್ಯಾ ಪಟಲ. ಪಟಲ ಅಂದ್ರೆ ಪಡದೆ, ಅವಿದ್ಯಾ ಎಂಬ ಹೊದಿಕೆ. ಅವಿದ್ಯಾ ಎಂಬ ಹೊದಿಕೆಯಿಂದ ನಾವೆಲ್ಲರೂ ಆತ್ಮ ಆನಂದ ಸ್ವರೂಪನಾದರೂ ನಮಗೇನಾಗಿದೆ ಹೇಳ್ರಿ, ಆನಂದ. ನಿಮ್ಮ ಮನೆಯೊಳಗೆ ಖರ್ಚಾಗಿ ಅವ ಚೆಕ್ ಮಾಡ, ಮೀಟ್ರ್ ಕರೆಕ್ಟ್ ಅದ, ಸ್ವಿಚ್ ಅದ, ಲೈಟ್ ಅದ, ಕತ್ ಬಲ್ಬು ಚಲೋ ಕತ್ಲಾಗ ಬಲ್ಬದ ಡಾಂಬರ್ ಹಚ್ಚದ, ಮೀಟ್ರ್ ಓಡ್ಲಿಕ್ಕತ್ತದ, ಕರೆಂಟ್ನೂ ಚಲೋ ಇದಾಗ್ಯದ, ಬಲ್ಬು ಚಲೋ ಅದ, ಆದರೂ ಬೆಳಕು ಹಾಕಿಲ್ಲ. ಹಂಗೆ ನಮ್ಮ ಡಾಂಬರ್ ಆ ಡಾಂಬರ್ ಇರೋದು ನಾವು ಸುಖಿಗಳಿದ್ರು ಸುಖ ಅನುಭವ. ಈ ಡಾಂಬರ್ ತಗೊಂಡು ಬಂಧಕೋ ಭವಪಾಶೇನ ಭವಪಾಶಾಚ ಮೋಷಕ. ಅದಕ್ಕೆ ಇದನ್ನ ನಾವು ಆನಂದ ಸ್ವರೂಪ ಅಂತ ಅಂತೀವಿ. ಜೀವಾತ್ಮ ಸಾತ್ವಿಕ ಜೀವ, ತಮೋಯೋಗಿನೂ ದುಃಖ ಸ್ವರೂಪ. ಈ ಸಾತ್ವಿಕ ತಗೊಳ್ತೀವಿ ಆನಂದಮೇವ. ಆದ್ರೆ ಅವ ಸಹ ಆ ಜಿನ ಉದ್ಗಲಂ ನ ಮನ್ಯತೆ. ಉದ್ಗಲ ಆನಂದ ರೂಪಿ ಅಂತ ಅನ್ನಂಗಿಲ್ಲ ಅವ. ಉದ್ಗಲಿಗೇನಿಲ್ಲ, ಆನಂದ ಇಲ್ಲ. ಮತ್ತೇನದ ದುಃಖಾಭಾವ ಅಂತ. ಅದರಲ್ಲಿ ಸುಖ ಅದೇ ಬರ್ತದಲ್ರಿ, ದುಃಖದ ಅಭಾವನೇ ಸುಖ.
ಸುಖಕ್ಕೆ ಪ್ರತ್ಯೇಕ ಎಕ್ಸಿಸ್ಟೆನ್ಸ್ ಇಲ್ಲ. ದುಃಖದ ಅಭಾವ ಆಯ್ತಿಲ್ಲೋ, ಸುಖ ಪ್ರತ್ಯೇಕ ವಸ್ತು ಇದು ಅಂತ ಅವಂತ. ಇದೆಲ್ಲ ಸ್ಖಲಿತ ಭಾಷಣ. ಇಂಥ ಸ್ಖಲಿತ ಮಾತು ಹೇಳಿದ್ರಿಂದ ನಾವೇನಾದವ ಪ್ರಮಾಣ ಅಪ್ರಮಾಣ. ಬುದ್ಧ ಅಥವಾ ಚಿನ ಆಪ್ತ ಅಸ್ಖಲಿತ ವಾಕ್ಯತ್ವ ಹನುಮಾನ್ ಅನುಮಾನ. ಅವ್ನು ನ್ಯಾಯ ಮಾಡೋಕ್ಕೆ ಅಸ್ಖಲಿತ ವಾಕ್ಯತ್ವ ಇಲ್ಲ ಅಂತ ತೋರಿಸ್ಬೇಕು. ಹೇತು ಬಿದ್ದು ಹೋದ್ರೆ ಅನುಮಾನ ಬಿದ್ದು ಹೋಗ್ಬೇಕು. ಆ ಅನುಮಾನದ ಮೂಲ ಆತ್ಮೇ ಹೇತು. ಹೇತು ಅದೇ ದೋಷ ಹೇಳ್ಬಿಟ್ಟು ಅನುಮಾನ ಕೆಲಸ. ದುಃಖ ನಮನ್ಯತೆ ಪುಗ್ಗಲಂ ಸ ದುಃಖಾಭಾವ ಸುಖಂ ತ್ವಿಜೈ ಮಾತ್ರ ಭೋಗಾತಿರೇಕೇನ ಸುಖಾದಿತ್ಯಸ್ಯ ದರ್ಶನಾತ್ ಸುಖಸ್ಯ ಭಾವತಃ ಕೇನ ಸ್ಯಾತ್ ಕಿಂ ವಿಪರ್ಯಯಃ. ಆತ್ಮ ಸುಖರೂಪ ಯಾಕೆ? ಅವನ ಸ್ವರೂಪೇ ಸುಖ ಅದು. ಅಲ್ಲ, ಅವ ದುಃಖಾಭಾವ ರೂಪ. ಆತ್ಮ ಏನಿವ ದುಃಖ ಅಭಾವರೂಪ. ಹೌದು. ಸುಖ ಯಾಕಿಲ್ಲ? ಸುಖ ಯಾಕಿಲ್ಲ? ಮತ್ತದೇ ಹೇಳ್ತೀನಿ ದುಃಖ ಆತ್ಮ ಭಾವರೂಪ ಆಗ್ಯಾನ. ಆತ್ಮ ಏನಾಗ್ಯಾನ? ಭಾವ ಅಂದ್ರೆ ಸುಖ ಏನಾಗ್ಯದ? ಅಭಾವರೂಪ. ಹಿಂಗಾಗಿ ಅಭಾವಕ್ಕೂ ಭಾವಕ್ಕೂ ಐಕ್ಯ ಹೆಂಗೆ ಬರ್ತದೆ? ಅವನು ಏನಂತ ಸುಖ ಯಾಕಿಲ್ಲ ಸುಖ ಕೇಳಿದ. ಸುಖ ಯಾಕೆ ಹೇಳಲ್ಲ? ಆತ್ಮ ಏನಾಗ್ಯಾನ ಹೇಳ್ರಿ? ಸುಖ ಭಾವರೂಪ. ಅವನು ಸುಖ ಅಂದ್ರೆ ಏನು? ದುಃಖ ಭಾವ ದುಃಖ ಭಾವ. ಆ ದುಃಖದ ಅಭಾವ ಸುಖಕ್ಕೆ ಕಾರಣ. ಸುಖ ಮತ್ತು ದುಃಖದ ಅಭಾವ ಅಂದ್ರೆ ಆತ್ಮಭಾವರೂಪ. ಮತ್ತು ಸುಖ ಇದು ಅಭಾವರೂಪ. ಸುಖ ಇಲ್ಲ. ಹಿಂಗ ಇನ್ನು ಮಾತ್ರ ಭೋಗಾತಿರೇಕೇನ. ಮಾತ್ರ ಅಂದ್ರೆ ವಿಷಯಗಳು. ವಿಷಯಗಳ ಅನುಭವ. ಸುಗಂಧ ಬೇರ್ತಿರ್ತದೆ. ಆ ಸುಗಂಧದ ಅನುಭವ ಆಗ್ತದೆ. ವಿಷಯ ಸುಗಂಧ ಅನುಭವ ಆಗ್ತದೆ. ಹೀಗಾಗಿ ಮಾತ್ರ ಭೋಗ ಅಂದ್ರೆ ವಿಷಯಗಳ ಭೋಗ. ಅದರ ಆಧಿಕ್ಯ ಅಂದರೆ ಅನುಭವ. ವಿಷಯ ಭೋಗಾತಿರೇಕೇನ ಅದರ ವಿಷಯಗಳ ಅನುಭವದ ಆಧಿಕ್ಯತೆ ಕಾಲಕ್ಕೆ. ನಾವೇನಂತೀವೋ ಸುಖ ಇದು ಭಾವರೂಪ ಆಗಿದೆ. ಅವನು ಸುಖ ಇದು ಅಭಾವರೂಪ ಅಂತ ಹೀಗೆ ಶುರುವಾಯಿತು ವಾದ. ಸುಖ ಇದು ಭಾವರೂಪನೋ ಅಭಾವ. ಇದು ನೆಗೆಟಿವ್ ಮೋಡ್ನಾಗದನೋ ಪಾಸಿಟಿವ್ ಮೋಡ್ನಾಗದ ನಿಮ್ಮ ಇಂಗ್ಲೀಷ್. ನಾವೇನಂತೀವೋ ಭಾವರೂಪ. ಸುಖ ಇದು ಭಾವರೂಪ. ಯಾಕಂದ್ರೆ ಮಾತ್ರ ಭೋಗಾತಿರೇಕೇನ ಸುಖಾಧಿಕ್ಯಸ್ಯ ದರ್ಶನ. ಸುಖ ಹೆಚ್ಚದ ಅಂತ ಯಾಕಂತೀವೋ
ಹೆಚ್ಚು ಅನುಭವ ಮಾಡಿ ಎಂತಾಗಿರುತ್ತೆ ನೀವು ಹೆಚ್ಚು ಅನುಭವ ಮಾಡಿದಾಗ ಹೆಚ್ಚು ಸುಖ ಹೆಚ್ಚಾಗ್ತದೆ ಯಾರು ಸುಖ ಭಾಳದಲ್ಲಿ ನೀವು ಸ್ವಲ್ಪ ಇಷ್ಟೇ ಬಾಸ್ಕೊಂಡು ಹಚ್ಕೋತಿತ್ತು ಬಾಯಿ ಸುಖ ಸ್ವಲ್ಪ ಒಂದು ಅರ್ಧ ಗಂಟೆ ಕೊಡಿದ್ರೆ ಸುಖ ಹೆಚ್ಚಾಗ್ತದೆ ಹಿಂಗೆ ಸುಖ ಏನಾಗ್ಯದ ವಿಷಯಗಳ ಭೋಗದ ಆಧಿಕ್ಯದಿಂದ ಸುಖ ಹೆಚ್ಚಾಗ್ತದೆ ವಿಷಯಗಳ ಭೋಗದ ಕಡಿಮೆಯಿಂದ ನಮ್ಮ ಜಗತ್ತಿನಾಗ ಸುಖ ಹೆಚ್ಚು ಕಡಿಮೆ ಆಗ್ಯದ ಇಲ್ಲ ಹಾಗೆ ನಿಮ್ಮ ಅನುಭವದಾಗ ಬರ್ತದೆ ಇಲ್ಲ ನೀವು ಪಾಯಸ ಭಾಳ ಸೇರ್ತಿರ್ತಾರೆ ಇಷ್ಟೇ ಪಾಯಸ ಸುಖ ಸ್ವಲ್ಪ ಅವಾಗ ಯಾಕೋ ಸುಖ ಆಯ್ತು ಕರೆ ಸುಖ ಪೂರ್ಣ ಆಗ್ತದೆ ಇಷ್ಟೇ ಚಲೋ ನೀವು ಎಷ್ಟು ತಿಂತೀರಷ್ಟು ಪಾಯಸ ಸುಖ ಭಾಳ ನಿಮಗೆ ಫ್ಯಾನು ಕಣ್ಣು ಹಚ್ಚಿರ್ತಾರೆ ಸೆಕೆ ಥಂಡಿಗಾಲ ಬೇಡ ಬ್ಯಾಸಿಗೆದಾಗ ಫ್ಯಾನ್ ಸಣ್ಣ ಹಚ್ಚಿರ್ತಾರೆ ಸ್ವಲ್ಪ ಸುಖ ಆಗ್ತಿರ್ತದೆ ಸ್ವಲ್ಪ ಇದು ಜೋರು ಮಾಡು ಹಾಂ ಅದು ಮೊದಲು ಸುಖ ಆಗಿತ್ತು ಈಗೇನಾಯ್ತು ಈಗ ಸುಖದಲ್ಲಿ ತಾರತಮ್ಯದನ ಇಲ್ಲ ತಾರತಮ್ಯೋಪೇತವಾದದ್ದು ಭಾವಗಳು ತಾರತಮ್ಯದ ಏನದು ಭಾವದಂತೆ ಅದಕ್ಕೆ ಒಂದು ಅನುಮಾನ ಮಾಡ್ತಾರೆ ಏನ್ರಿ ಸುಖಂ ಭಾವ ತಾರತಮ್ಯೋಪೇತತ್ವ ದುಃಖಾದಿವತ ಸುಖವು ಭಾವರೂಪವಾಗಿದೆ ತಾರತಮ್ಯೋಪೇತವಾಗಿದ್ದರಿಂದ ದುಃಖದಂತೆ ದುಃಖವೂ ಹಾಗೆ ಇದು ಕಳಿಸದ ದುಃಖ ಆಗಿರ್ತದೆ ದೊಡ್ಡ ಇರುವೆ ಕಳಿಸದ ಚೇಳ ಕಡಿತದ ಹೆಚ್ಚು ದುಃಖ ಹಾಂ ಹಾವು ಕೇಳಿದ್ರು ಕೆಲವು ಉಳಿತಾರೆ ಹೆಚ್ಚು ವೇದನೆ ಆಗ್ತದೆ ಮತ್ತು ದುಃಖದಲ್ಲಿಯೂ ಕೂಡ ಏನು ಬಂತು ದುಃಖನೂ ಭಾವರೂಪನೆ ಅನುಮಾನ ಮಾಡಿದ್ರು ಏನು ಮಾಡಿದರೆ ಸುಖಂ ಭಾವರೂಪಂ ಕುತಃ ತಾರತಮ್ಯೋಪೇತತ್ವ ದುಃಖಂ ಭಾವರೂಪಂ ಸುಖವತ್ತು ದುಃಖ ಪಕ್ಷ ಮಾಡಿದಾಗ ಸುಖ ದೃಷ್ಟಾಂತ ಸುಖ ಪಕ್ಷ ಮಾಡಿದ ದುಃಖ ದೃಷ್ಟಾಂತ ಹೀಗೆ ಹಿಂಗಿದ್ದಾಗ ಹಿಂಗೆ ಪರಿಸ್ಥಿತಿ ಇದ್ದಾಗ ಈ ಸುಖ ಅದೇನು ದುಃಖಾಭಾವನೆ ಸುಖ ಅಂತ ಇದು ಸ್ಖಲಿತ ವಾಕ್ಯನೇ ತಪ್ಪು ವಾಕ್ಯನೇ ಇವರು ಬಿ ಬಿ ಕುಲಕರ್ಣಿ ಅವರು ಅಂತ ಇದ್ದಾರೆ ಬಿ ಬಿ ಕುಲಕರ್ಣಿ ಅವರು ನಮ್ಮ ಗಿಣಿಗಿದ್ದಾರೆ ಅವರ ಅಭಾವನೆ ಬಿ ಇವರು ಮಂಗಲಿಗೆ ಅವರೇ ಮಂಗಲಿಗೆ ಅವರು ಈ ಶರದನ ಅಭಾವನೆ ಮಂಗಲಿಗೆ ಎಂಬ ವಸ್ತು ಪ್ರತ್ಯೇಕ ಅಲ್ಲ ಅಭಾವ ಪುಸ್ತಕ ಪುಸ್ತಕ ಇದು ಘಟಾಭಾವನೆ ಪುಸ್ತಕ ಹಿಂಗವಂತ ಸುಖ ಅಂದ್ರೆ ಏನು ಗೊತ್ತಂದ್ರೆ ದುಃಖಾಭಾವ ಹಿಂಗೆ ಅವತ್ತು ಇದು ನಮ್ಮ ಅನುಭವ ಕೇಳೋದು ಸ್ಖಲಿತ ತಪ್ಪಾಯ್ತು ಇಂಥ ವಾಕ್ಯ ಯಾರವ ಜಿನ ಅರ್ಥ ಹೆಂಗಾಗ್ತಾನೆ ಅವನ ಮಾತುಗಳ ಪ್ರಮಾಣ ಹೆಂಗಾಗಿಲ್ಲ ಆಗ ಅವನ ಮಾತು ತಪ್ಪು ಒಂದಕ್ಕೊಂದು ಲಿಂಕಲಿಂಕಿ ಭಾವ ಸುಖಾಭಾವತಾಕೇನ ಅಚಶ್ಯಾತ್ ಕಿಂ ವಿಪರ್ಯಯ ಆಚಾರ್ಯ ಕೇಳ್ತಾರ ಸರಿ ಸುಖ ಅಂದ್ರೆ ಏನಪ್ಪ ಉಲ್ಟಾಕೆ ಆಗ್ಬಾರ್ದು ಸುಖಾಭಾವನೆ ದುಃಖ ಜಾಗ ಅದೊಬ್ಬ ದುಃಖ ಭಾವ ದುಃಖನೇ ಸುಖದ ಅಭಾವ ವಿಪರ್ಯ ಅದೇನು ಹಾ ವಿಪರ್ಯಯ ಕಿಂ ನ ಸ್ಯಾತ್ ನೀವು ಸುಖವನ್ನು ದುಃಖಾಭಾವ ರೂಪ ಅಂತ ಹೇಳ್ತೀವಿ ಅದು ಯಾಕೆ ಆಗಲ್ಲ ಯದಿ
ಸುಖಂ ಅಭಾವ ವಸ್ತುತ್ವ ಸಮ್ಮತಾಭಾವವತ್. ಅವಂತಾನ ಒಬ್ಬಂತ ಸುಖಂ ಅಭಾವ ವಸ್ತುತ್ವ ಸಮ್ಮತಾಭಾವ. ಸುಖವು ಅಭಾವರೂಪ ಆಗಿದ್ದ ವಸ್ತುವಾಗಿದ್ದರಿಂದ ಪ್ರಾಗಭಾವಾದಿಗಳಂತೆ ಅಂತ ಒಂದು ಇಂಥವನ್ನ ಕೇಳ್ತೀವೋ. ಜಗತ್ತಿನ ಎಲ್ಲ ವಸ್ತುನ ಅಭಾವ ರೂಪ ಏನು? ಎಲ್ಲ ವಸ್ತುನು ಅಭಾವ ರೂಪನೇ, ಭಾವರೂಪ ಅಲ್ಲೇ ಅಲ್ಲ. ಎಲ್ಲ ನೆಗೆಟಿವ್ ಮೂಡ್ನಾಗೆ ಅವ ಅಂತಿನ ಅಭಿಪ್ರಾಯ ಏನು? ಯಾವುದಾದ್ರೂ ಒಂದು ವಸ್ತು ಭಾವ ಅದನ್ನು ಎಲ್ಲೋ ಅಭಾವ ರೂಪಣೇನು ಕೇಳಿದಾಗ ಯದಿ ಭಾವೋಪಿ ಕಶ್ಚಿತ್ ಸ್ಯಾತ್ ತಸ್ಯೈವ ಭಾವತಃ ಕುತಃ ಭಾವಾಶ್ಯು ಅನ್ಯೋನ್ಯಮಿತಿ ಭಾವತಃ ಅಭಾವ ಭಾವತಸ್ಯ ಅಭಾವ ಭಾವತೈವ ಸ್ಯಾತ್ ಕಿಂ ನ ತದಾ ಭವೇತ್. ಭಾವತ್ವಂ ಮಿತಿ ರೂಪತ್ವಂ ನಿಷೇಧತ್ವಂ ಅಭಾವತಃ. ಅಂತ ಹಿಂಗೆ ಕೇಳ್ತಾರೆ. ಏನ್ರಿ ಅದಕ್ಕೆ ಇದು ಹೇಳ್ತಾರೆ ಏನು ಸರ್ವೇಪಿ ಎಲ್ಲ ಪದಾರ್ಥಗಳು ಕೂಡ ಯದಿ ಭಾವೋಪಿ ಕಶ್ಚಿತ್ ಸ್ಯಾತ್ ತಸ್ಸೈವ ಅಭಾವತಃ ಕುತಃ. ಜಗತ್ತಿನೊಳಗೆ ನಿರ್ಮತ ಪ್ರಕಾರವಾಗಿ ಒಂದಾದರೂ ಭಾವ ವಸ್ತು ಅದನ್ನೋ ಇದು ಅದನ್ನು ಅವಾಗ ತಸ್ಸೈವ ಅಭಾವತಃ ಕುತಃ. ಅಭಾವನೆ ಹೇಳ್ದಂಗೆ ಆಗಲೇ ಇದು ಎಲ್ಲ ವಸ್ತುಗಳು ಅಭಾವ ಅಂತಂದು ಅನುಭವಕ್ಕೆ ವಿರೋಧ ಬಂತು. ಇಲ್ಲಿ ಸರ್ವೇಪಿ ಅಭಾವಾಶ್ಯು ಅನ್ಯೋನ್ಯ ಮಿತಿ ಭಾವ. ಇಲ್ಲ ಎಲ್ಲ ವಸ್ತುಗಳು ಅಭಾವ ರೂಪನೇ. ನೀ ಹಿಂಗೆ ಅನ್ಯ ನಾವು ಇದನ್ನು ತಪ್ತೀವಿ. ಎಲ್ಲ ವಸ್ತುಗಳು ಅಭಾವ ರೂಪನೇ. ಹಂಗೆ ನನ್ನ ಭಾವ ನಿನ್ನೊಳಗೆ, ನಿನ್ನ ಭಾವ ನನ್ನೊಳಗೆ. ನಾವು ಭಾವನೂ ಒಪ್ತೀವಿ, ಅಭಾವ. ಹಾಂ, ಅನ್ಯೋನ್ಯ ಭಾವ ಏನು? ಅನ್ಯಂತ ಭಾವ, ಅನ್ಯೋನ್ಯ ಭಾವ. ನನ್ನ ಭಾವ ನಿನ್ನೊಳಗೆ. ಈ ಘಟದಲ್ಲಿ ಪುಸ್ತಕದ ಇದರ ಭಾವ ಹೀಗೆ ಅಭಾವ ಭಾವತೈವ ಸ್ಯಾತ್ ಕಿಂನ ಚಿನ್ನಂ ಅಭಾವ ಅಭಾವತೈವ ಸ್ಯಾತ್ ಅಂತ ಬರೀತಾರೆ. ಮತ್ತೇನಾದ್ರೂ ಎಲ್ಲ ಪದಾರ್ಥಗಳು ಹಂಗಂದಿ ಅಂದ್ರೆ ಅಭಾವ ಅನ್ಯೋನ್ಯಾಭಾವಗಳು ಆಗ್ತಾವೆ. ಅವ ತದಾ ಭಾವತ ಭಾವವೇ ಆಗ್ತಾವೆ. ಅಭಾವ ಭಾವತಃ ಅಭಾವ ಭಾವತೈವ ಸ್ಯಾತ್ ಕಿಂನ ಚಿನ್ನ ಭಾವತ್ವಂ ವಿಧಿ ರೂಪ. ಜಗತ್ತಿನೊಳಗೆ ಹಂಗೆ ವಿಚಾರ ಮಾಡಿದಾರ. ಎಲ್ಲ ವಸ್ತುಗಳು ಭಾವನೂ ಆಗ್ತಾವೆ, ಭಾವನ ಹಂಗೆ. ವ್ಯಾಸಾಚಾರ ಬೇಡ್ಕರ್ ಅಂತಂದಾಗ ಅವರ ಭಾವನೆ, ಅದರ ಮಧ್ವಾಚಾರ ಹೋದೇನು ಅಂತಂದಾಗ ಅಲ್ಲ, ಮಧ್ವಾಚಾರ ಅಭಾವ ರೂಪ. ಅಭಾವ. ಹೀಗಾಗಿ ಪ್ರತಿಯೊಂದು ಪದಾರ್ಥಗಳು ಅನ್ಯೋನ್ಯಾಭಾವ ರೂಪ ಆಗ್ಯಾವ. ಹಾಗಾದ್ರೆ ಜಗತ್ತಿನಾಗ ಭಾವದ ಲಕ್ಷಣ ಏನು? ಅಭಾವ. ಹೇಳಿ
ಭಾವತ್ವಂ ವಿಧಿರೂಪತ್ವಂ ವಿಷಯಸತ್ವಂ ಅಭಾವ. ವಿಧಿರೂಪವಾದದ್ದು ಭಾವ, ನಿಷೇಧರೂಪವಾದದ್ದು ಅಭಾವ. ಅದು ಎಂಬ ವಿಷಯಕ್ಕೆ ಯಾವುದನ್ನು ಅದು ಭಾವ. ಇಲ್ಲ ಇಲ್ಲ ಅಭಾವ. ಅಭಾವ. ವಿಧಿರೂಪ ನಿಷೇಧ. ವಿಧಿ ಅಂದ್ರೆ ಪಾಸಿಟಿವ್, ನಿಷೇಧ ಅಂದ್ರೆ ಯಾವುದು ವಿಧಿರೂಪ ಆಗಿರೋದು ಭಾವ, ಅದು ನಿಷೇಧ ರೂಪ ಆಗಿರೋದು ಅಭಾವ. ಅಂತ. ನಿಷೇಧಶ್ಚ ನಿಷೇಧೋಪಿ ಭಾವ ಏವ ಬಲಾದ್ಭವೇ. ಇದನ್ನೇ ಸ್ವಲ್ಪ ಇನ್ನಿಷ್ಟು ವಿಚಾರ ಮಾಡಿದರು ಏನಾಗ್ತದೆ ಜಗತ್ತಿನೊಳಗೆ ವಿಧಿನೂ ನಿಷೇಧ, ನಿಷೇಧನೂ ವಿಧಿ ಹಾಗೆ. ಈಗ ಇಲ್ಲೇ ಇದು ಟೇಬಲ್ ಅದ, ಇಲ್ಲಿ ಘಟದ ಅಭಾವ ಅದ. ಏನು ಘಟದ ಅಭಾವ ಅದ. ಅದ ಏನಿದೆ ವಿಧಿರೂಪ. ಅದು ಅಭಾವ ಭಾವರೂಪ ಆಯ್ತದೆ. ಅದಲ್ಲ ಅಭಾವ ಏನಾಯ್ತು? ಘಟದ ವಿಜಾಪುರದೊಳಗೆ ನೀರಿನ ಅಭಾವ ಅದ. ನಿಷೇಧ. ಬದಲಿ ಒಳಗೆ ಅಲ್ಲಿ ಥಂಡಿ ಅದ, ಬಿಸಿ ಅಭಾವ ಅದ. ನಮ್ಮಲ್ಲಿ ಹಣದ ಅಭಾವ ಅದ. ನೋಡಿ ಅಭಾವ ಅದ ಅಂತೇಳಿ ಒಂದು ವಿಧಿ ಬಂತ, ಮತ್ತು ಅಭಾವನ ಒಂದು ವಿಧಿ ಆಯ್ತು. ಅದನ್ನು ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಪ್ರಥಮ ಪ್ರತಿಪತ್ತಿಸ್ತು ಭಾವ ಅಭಾವ ನಿಯಾಮಿಕ. ಹಾಗಾದ್ರೆ ಜಗತ್ತಿನೊಳಗೆ ಅಭಾವನೂ ಭಾವ ಆಗ್ತದೆ, ಭಾವನೂ ಅಭಾವ. ಮತ್ತು ಇದು ಗಾತ್ರಹಣ ಇರ್ತದೆ, ತಿಳ್ಕೊಳ್ಳೋದು ಹೆಂಗೆ ಹೇಳಿದ್ರೆ ಆಚಾರ್ಯ ಪ್ರಥಮ ಪ್ರತಿಪತ್ತಿಸ್ತು ಭಾವ ನಿಯಾಮಿಕ. ಮೊದಲನೇ ಜ್ಞಾನ ನಿಮಗೆ ಏನು ವಿಧಿ ಬರ್ತದೆ ಅದು ಭಾವ. ಸೆಕೆಂಡ್ ಸ್ಟೇಜ್ನಾಗ ಬಂದದ್ದು ಅದು ಅಭಾವ. ಎಲ್ಲಿ ಮೊದಲನೇ ಸ್ಟೇಜ್ ಒಳಗೆ ನಿಮಗೆ ಅಭಾವ ನಿಷೇಧ ಬರ್ತದೆ ಅದು ಅಭಾವ. ಮೊದಲನೇ ತಿಳುವಳಿಕೆ ನಿಮಗೆ ಅಭಾವ ಬಂತು ಅದು ನಿಷೇಧ. ಮೊದಲನೇ ತಿಳುವಳಿಕೆ ನಿಮಗೆ ವಿಧಿ ಬಂತು ಅದು ಭಾವ. ಸೆಕೆಂಡ್ ಬಂದದ್ದ ಅಲ್ಲ. ಹೆಂಗೆ ಹೆಂಗೆ ನೀರಿನ ಅಭಾವ ಅದ ಅಂತ. ನೀರಿನ ಅಭಾವ ಇಲ್ಲಿ ಮೊದಲು ನಿಮಗೇನು ಬಂತು? ಅದು ನಿಷೇಧ. ಇಲ್ಲಿ ಪುಸ್ತಕ ಇದೆ ಅಂತ ಬಂತು ಭಾವ. ಯಾವ ವಿಧಿ ಪಾಸಿಟಿವ್ ಫಸ್ಟ್ ಬರ್ತದೆ ನಿಮಗೆ ಅದು ಭಾವ. ಹಂಗೆ ನೋಡಿದ್ರೆ ಇಲ್ಲಿ ಪುಸ್ತಕ ಇಲ್ಲ ಅಂತ ಅಲ್ಲ ಅಂದ್ರೆ ಅದಂತೆ ಅಭಾವ ಭಾವ ಭಾವರೂಪನೇ ಆಗಿದೆ. ಆದ್ದರಿಂದ ಇಲ್ಲಿ ಸುಖದ ಅಭಾವನೆ ದುಃಖದ ಅಭಾವನೆ ಸುಖ ಅಂತ. ಏನು ಸುಖ ಏನಾಯ್ತು? ಭಾವರೂಪನೇ ಆಗಿದೆ. ದುಃಖದ ಅಭಾವ ಮೊದಲು ಬಂದದ, ಇಲ್ಲಿ ಸೆಕೆಂಡ್ ಬಂದದ. ಯಾವ ನಮ್ಮ ಪ್ರತೀತಿ ಒಳಗೆ ಪ್ರಥಮ ಪ್ರತೀತಿ, ಮೊದಲನೇ ಪ್ರತೀತಿಯಲ್ಲಿ ವಿಧಿ ಬರ್ತದೋ ಇದು ಮೊದಲನೇ ಪ್ರತೀತಿಯಲ್ಲಿ ಯಾವ್ದು ಅಭಾವ ಬರ್ತದೋ ಇಲ್ಲಿ ಪುಸ್ತಕ ಇಲ್ಲ, ಇನ್ನೊಂದು ಅಭಾವ. ಇಲ್ಲಿ ಘಟ ಇಲ್ಲ, ಪುಸ್ತಕ ಅದ. ಈ ರೀತಿಯಾಗಿ ಪ್ರಥಮ ಪ್ರತಿಪತ್ತಿಸ್ತು ಭಾವಾಭಾವನೀಯ ನಚ ಪುದ್ಗಲ ವಿಜ್ಞಾನ ಮೋಕ್ಷಿನ ಭವತಿ. ಈ ರೀತಿಯಾಗಿ ಹೇಳಿ ಅಂತೂ ಏನು ಕೊನೆ ನಿರ್ಣಯ ಏನಾಯ್ತು? ಜೀವಾತ್ಮ ಆನಂದ ರೂಪನಾಗಿದ್ದಾನೆ. ಇದು ಆನಂದ ರೂಪನಾದಂಥ ಜೀವಾತ್ಮನು ಏನಾಗ್ಯಾನವ? ನಿತ್ಯ ಆಗ್ಯಾನ. ಆ ನಿತ್ಯನಾದಂಥ ಜೀವಾತ್ಮ ಅನಿತ್ಯವಾದ ದೇಹದ ಆಕಾರದಲ್ಲಿ ಶಕ್ತಿಲ್ಲ. ದೇಹದ ಆಕಾರವಾದ ಅಂದ್ರೆ ಮತ್ತು ಅವ್ನು ವಿಕಾರ ಬಂತಲ್ಲ, ಒಮ್ಮೆ ದಟ್ಟಗಳು ಸಣ್ಣಗಳು
ಯಾರು ಜೀವಾತ್ಮ ಏಕಪ್ರಕಾರ ಒಂದೇ ಸಣ್ಣಿದ್ದ. ಆನೆ ಇದೇನೊಳಗೂ ಜೀವ ಸಣ್ಣ ಇದ್ದ, ಮನುಷ್ಯನ ಸಣ್ಣ ಇದ್ದ, ಏಕಪ್ರಕಾರ ನಿಂತಿದ್ದ. ಅದಕ್ಕೆ ದೇಹ ಪರಿಮಿತವಾದ ಆಕಾರ ಜೀವ ಅದಂತ ಅವನು ಹೇಳ್ತಾನೆ. ಯಾರು? ಅದು ಕರಿತಾ ಇರ್ತಿಲ್ಲ. ಆಮೇಲೆ ಜೀವಾತ್ಮ ಸುಖಿ ಅಲ್ಲ, ದುಃಖ ಭಾವರೂಪ ಅಂತ. ಜೀವಾತ್ಮ ಸುಖ ರೂಪನೇ ಆಗ್ಯಾನಂತ ಅನುಭವ. ಪ್ರಥಮ ಪ್ರತೀತಿ ಒಳಗೆ ಸುಖಿಯಂತೆ ಬರ್ತದೆ. ಹೀಗಾಗಿ ಅವನು ದುಃಖಾಭಾವ ರೂಪ ಅಲ್ಲ. ದುಃಖಾಭಾವ ಅದೇ ಇದ್ರು ಅದೊಂದು ಹೇಳ್ದ ಕರೀತಾರೆ. ಎರಡನೇ ತಪ್ಪು. ದೇಹ ಸದಸ್ಯ ಆಕಾರ ಇಲ್ಲ, ಒಂದೇ ತಪ್ಪು. ದುಃಖಾಭಾವ ರೂಪ ಅಲ್ಲ, ಎರಡನೇ ಸ್ಖಲಿತ ವಾಕ್ಯಗಳು. ಯಾರು? ಅದಕ್ಕೆ ಆಪ್ತ ಅವನು ಹೇಳಿದ ಮೋಕ್ಷ ಸರಿಯಾ? ಸರಿ. ಹಾಗಾದರೆ ನಚ ಪುದ್ಗಲ ಇದು ಎರಡನೇ ತೋಣ. ಮೋಕ್ಷ ಎದರಿಂದ ಆಗ್ತದಪ್ಪ? ಜ್ಞಾನದಿಂದ ಆಗ್ತದೆ. ಯಾರಂತಾರಲ್ಲ, ಯಾರು ಜ್ಞಾನದಿಂದ ಆಗ್ತದೆ? ಪುದ್ಗಲ ಜ್ಞಾನದಿಂದ. ನಚ ಪುದ್ಗಲ ವಿಜ್ಞಾನ ಮೋಕ್ಷದಂ ಭವತಿ ಕ್ವಚಿತ್ ಅಸ್ವಾತಂತ್ರ್ಯಾತ್ ಪುದ್ಗಲಸ್ಯ ಜ್ಞಾತೋಪಿ ಸುಖದೋ ನಹಿ. ನಿ ದುಃಖಿ ಪರಿಜ್ಞಾನ ದುಃಖಿತ್ವಂ ವಿನಿವರ್ತತೆ. ಯದಿ ಪುದ್ಗಲ ವಿಜ್ಞಾನ ದುಃಖಿ ಸ್ಯಾತ್ ಕಥಂಚನ. ಅದುಃಖಿ ಸ್ಯಾತ್ ಕಥಂಚನ. ದೇಹವಾನಪಿ ನ ದುಃಖಿ ಕಿಂ ಜ್ಞಾನಾನ್ ಉತ್ತರಂ ಸದಾ. ಈಗ ಜೈನ್ ಏನು ಹೇಳ್ತಾರೆ ಗೊತ್ತಂದ್ರೆ, ಪುದ್ಗಲ ವಿಜ್ಞಾನಂ ಮೋಕ್ಷದಂ. ಒಳಗಿದ್ದ ಜೀವಾತ್ಮ ಜ್ಞಾನ ಅಲ್ಲ, ಅವನ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷ. ನಿಮ್ಮ ದೇವದೋಗಿರೋದು ಕಾಣೆ, ದೇವರ ಪ್ರಸಾದವೂ ಕಾಣೆ, ಅನಂತಗಳ ಪರಿಪೂರ್ಣ ತಿಳ್ಕೋ ಕಾರಣವೂ ಇಲ್ಲ. ನಿನ್ನಷ್ಟೇ ತಿಳ್ಕೊಂಡ್ಬಿಡೋ ಮೋಕ್ಷ. ದೇವ್ರ ದೇವ್ರ ನಿನ್ನನ್ನೇ ತಿಳ್ಕೊಂಬಿಡ. ಸರಿ, ಅವಾಗ ಕೇವಲ ಪುದ್ಗಲನ ಜ್ಞಾನದಿಂದ ಮೋಕ್ಷ ಆಗೋದು. ಯಾಕೆ ಪುದ್ಗಲ ವಿಜ್ಞಾನ ಮೋಕ್ಷದಂ ನ ಕ್ವಚಿತ್ ಭವತ್ ಅನ್ವಯ ಹಂಗಿದೆ. ಪುದ್ಗಲ ವಿಜ್ಞಾನದ ಜೀವನ ವಿಜ್ಞಾನವೇ ಮೋಕ್ಷವನ್ನು ಕೊಡಲಾರದು. ಅಸ್ವಾತಂತ್ರ್ಯ ಪುದ್ಗಲಸ್ಯ ಜ್ಞಾತೋಪಿ ಸುಖದೋ ನಹಿ. ಈ ಉದಾಹರಣೆ ಡಾಕ್ಟರ್ ನರೇಶ ನಿನಗೆ ಟೈಫಾಯ್ಡ್ ಆಗಿದೆ ಅಂತ, ನನಗೆ ಹಲ್ಲು ನೋವು. ನಮ್ಮ ಹಲ್ಲು ನೋವಿನ ಜ್ಞಾನ, ಹಲ್ಲು ನೋವಿನ ಜ್ಞಾನ ಆದಾಕ್ಷಣ ಹಲ್ಲು ನೋವು ಹೋಗ್ತದೆ. ಪುದ್ಗಲ ದುಃಖಿ ಅಂತ ಜ್ಞಾನ ಆಯ್ತು. ಅಹಂ ದುಃಖಿ, ಅಹಂ ದುಃಖಿ ಅಂತ ನನಗೆ ಜ್ಞಾನದ ಮೋಕ್ಷ ಆಗ್ತದೆ. ನನಗೆ ನಾನು ರೋಗಿ ಅಂತ ಜ್ಞಾನ ಆಯ್ತು. ಹೋಗ್ತದೆ ಡಾಕ್ಟರ್ ಬೇಕೇ. ಹೌದು. ಸಿದ್ಧ ಪ್ರಕಾರ ಏನದ, ಮೋಕ್ಷ ಕೊಡೋ ಮತ್ತೆ ಯಾರೂ ಇಲ್ಲ, ಜೀವನೇ ಜೀವ ತಾನು ಪ್ರಾಣ ತಿಳ್ಕೊಂಡ್ಬಿಟ್ಟು ಮೋಕ್ಷ ಆಗ್ಬಿಡ್ತು. ಹಂಗ ಜೀವ ಹೆಂಗಿದ್ದಾನೆ? ಈಗ ದುಃಖಿ ಇದ್ದ, ಅವರು ಹೋಗ್ತಾರೆ. ದುಃಖಿ ಇದ್ದ ಜೀವ ದುಃಖಿ ಅಂತ ತಿಳ್ಕೊಂಡ, ಮುಂದೆ ವಿದ್ಯಾರ್ಥಿ ಒಂದು ವರ್ಷದ ಸಾರಿ ಹೋಗಿ ಅವ್ನು ಗೊತ್ತಾಗ್ತದೆ, ನನಗೆ ಇದು ವಿಷಯ ಏನು ಬರಂಗಿಲ್ಲ, ನನಗೆ ವಿಷಯ ಬರಂಗಿಲ್ಲ ಅಂತ ಗೊತ್ತು ಮಾಡ್ಕೊಂಡ. ಹಾಗಾದರೆ ಅವ ಪಾಸ್ ಆದ. ಹಂಗೆ ಪ್ರತಿಯೊಬ್ಬ ಜೈನರ ಪ್ರಕಾರವೇ ಎಲ್ಲರೂ ಜೀವಾತ್ಮರು ತಮ್ಮನ್ನು ತಾವು ದುಃಖಿ ತಿಳ್ಕೊಂಡ್ರೆ ಮೋಕ್ಷ ಆಗ್ತಿತ್ತು ಅಂತ ಅದು ಹೇಳ್ತಾರೆ. ಪುದ್ಗಲ ವಿಜ್ಞಾನ ಮೋಕ್ಷದಂ ಕ್ವಚಿತ್ ಈಗ ತಗೋಬೇಕಾದ್ರೆ ಅನ್ವಯ ಮಾಡ್ಕೋಬೇಕ್ರಪ್ಪ, ಅನ್ವಯ ಮಾಡ್ಕೋಬೇಕಪ್ಪ. ಅಸ್ವಾತಂತ್ರ್ಯ ಪುದ್ಗಲೋಪಿ ಸುಖದೋ. ಯಾಕ ಅವನ ದುಃಖಿ ಅಂತ ಗೊತ್ತಾದರೂ ಅವನು ಸುಖಿ ಯಾಕೆ ಆಗಂಗಿಲ್ಲ? ಅಸ್ವಾತಂತ್ರ್ಯ. ನಾನು ರೋಗಿ, ನಂಗೆ ಜ್ವರ ಬಂದಾವ,
ನಮ್ಮ ಮೈ ಕೈ ಸಿಕ್ಕದ ಧ್ಯಾನ ಆಗ್ತದೆ ಆದರೂ ಅವ ಸುಖಿ ಯಾಕಾಗಂಗಿಲ್ಲ ಅಸ್ವತಂತ್ರ ನಾನು ಡಾಕ್ಟರ್ ಕೇಳ್ಬೋದು ನಾ ದುಃಖಿ ಇದ್ದೇನೋ ಜ್ಞಾನ ಆಯ್ತು ನಾ ತನ್ನ ದುಃಖ ಜ್ಞಾನ ಆದರೂ ಅವಾಗ ಸುಖ ಯಾಕಾಗಂಗಿಲ್ಲ ಅಸ್ವಾಸ್ಥ ಆ ದುಃಖವನ್ನು ಹೋಗಿಸಿಕೊಂಡು ಸುಖವನ್ನು ತಗೊಂಡು ಬರ್ತಕ್ಕಂಥ ತಾಕತ್ತು ಅವಾಗಿಲ್ಲ ಅದಕ್ಕೆ ನಾವು ದೇವ್ರು ಬೇಕಂತೀವಿ ನೀ ದೇವರೇ ಬೇಡ ಅಂದೆ ಅಂದ್ರೆ ಡಾಕ್ಟರೇ ಬೇಡ ಅಂದೆ ಅಂದ್ರೆ ದುಃಖ ಹಂಗೆ ಹೋಗ್ತದೆ ನಿನ್ನಷ್ಟಕ್ಕೆ ನೀನೇ ಸುಖಿ ಆಗ್ತೀಯ ಹಂಗೆ ಆಗ್ತಿದ್ದೆ ಅಂದ್ರೆ ಜಗತ್ತು ರೋಗಿಗಳಿಗೆ ಡಾಕ್ಟರೇ ಆಗ್ತದೆ. ಆದ್ದರಿಂದ ಜೈನರು ಹೇಳುವ ಮೋಕ್ಷವು ತಪ್ಪ ನೋಡಿ. ಅಸ್ವಾತಂತ್ರ್ಯ ಪುದ್ಗಲಶ್ಯ ಪುದ್ಗಲ ಅಂದ್ರೆ ಯಾರು ಹೇಳ್ರಿ? ಅಸ್ವತಂತ್ರ. ಜ್ಞಾತೋಪಿ ದುಃಖದೋನೇ ನಾನು ಬಡವಿದ್ದೇನೆ ಅಂತ ಜ್ಞಾನ ಮಾಡಿಕೊಂಡ್ರು ಶ್ರೀಮಂತಿಗೆ ಬರ್ತದೇನೋ. ನಹಿ ದುಃಖಿ ಪರಿಜ್ಞಾನ ದುಃಖಿತ್ವ ಮಿನಿಮಮ್ ಅಂತ ಹೇಳ್ತಾರೆ. ದುಃಖಿ ಪರಿಜ್ಞಾನ ದುಃಖಿತ್ವ ನಿವರ್ತದೆ. ನಾ ದುಃಖಿ ಇದ್ದೀನೋ ಅಂತ ಜ್ಞಾನ ಮಾಡಿಕೊಂಡಾಕ್ಷಣವೇ ದುಃಖ ಹೋಗ್ತದೇನೋ. ಜಗಜ್ಞಾನ ಕಂಡದೇನೋ. ನಾ ಏನು ತಿಳ್ಕೊಂಡಿರ್ರಿ ನಾ ದುಃಖಿ ಇದೆ ಅಂತ ತಿಳ್ಕೊಂಡಿರು ನಂಗೆ ದುಃಖ ಹೋಗ್ಯಾವ ನೋಡ್ರಿ ಅಂದ್ರೆ ದುಃಖಿಗಳು ಉಪಯೋಗ ಇಲ್ಲ. ದುಃಖ ಪರಿಹಾರ ಮಾಡೋ ಡಾಕ್ಟರ್ ಹೋಗ್ಬೇಕಾಗ್ತದ, ಅವ್ರು ನಂಬೇಕಾಗ್ತದ. ನಾ ಹಸಿವುಳ್ಳವನು ನನ್ನ ಹಸಿವಿ ದುಃಖ ಆಗ್ತದ ತಿಳ್ಕೊಂಡೆ. ತಾನೇ ಹೋಗುದಿಲ್ಲ ತಾನೇ ಹೋಗುದಿಲ್ಲ ಡಾಕ್ಟರ್ ಹಂಗ ಚೇಂದ್ರು ಏನಂತಾರಂದ್ರೆ ನೀ ದುಃಖಿ ಅಂತ ತಿಳ್ಕೊಂಡ್ಬಿಡು ಮೋಕ್ಷ ಆಗ್ತದೆ. ಎಲ್ಲಿ ಆಗ್ಯಾರಪ್ಪ ದುಃಖಿ ಪರಿಜ್ಞಾನ ದುಃಖಿತ್ವ ನಹಿ ನಿವರ್ತತೆ ಅಲ್ಲಿ ಅನ್ವಯ ಬಾ ಅದೇ ಮಾಡ್ಕೋದು ಬಾ. ಯದಿ ಪುದ್ಗಲ ವಿಜ್ಞಾನ ದುಃಖಿ ಶಾಸ್ತ್ರ ಸಂಚರ ಪುದ್ಗಲ ಅಂದ್ರೆ ಜೀವನವು ತನ್ನ ಸ್ವರೂಪದ ತಿಳ್ಕೊಂಡ ಅಂದ್ರೆ ದುಃಖಿ ಅಂತ. ಹಂಗೇನಾದರೂ ಮೋಕ್ಷ ಆಗ್ತಿತ್ತು ಅಂದ್ರೆ ದೇಹವಾನಪಿನ ದುಃಖಿ ಕಿಂ ಜ್ಞಾನ ಉತ್ತರ ಸದ. ಈಗ ನಾ ದೇವಳವನಾಗಿದ್ದೆ ಏನು ಬರ್ತದೆ ದುಃಖಿ ಅಂತ ಗೊತ್ತಾಗಿ ಮುಂದೆ ನೀವು ಜ್ಞಾನ ಪಡಿತಾರೆ. ಕಿಂ ಜ್ಞಾನ ಉತ್ತರ ಸದ. ಜ್ಞಾನದಿಂದ ಮುಂದೆ ಮೋಕ್ಷ ಆಗ್ತದೆ ಅಂತ ಯಾಕೆ ಹೇಳ್ತಾರೆ? ಈಗ ನಮ್ಗೆ ಜ್ಞಾನ ಆಗಿಬಿಟ್ಟಲ್ಲ ಅವ್ನು ದುಃಖಿ ಅಂತ ಉತ್ತರ. ಅದರ ಅಹಂ ದುಃಖಿ ಎಂಬುವಂಥ ಜ್ಞಾನವಾದರೂ ಉತ್ತರ ಮುಂದೂ ಕೂಡ ದೇಹ ಇದ್ದವನು ನಿರಂತರವಾಗಿ ಏನಾದರೆ ದುಃಖ ಇಲ್ಲದೆ ಇದ್ದವನಾಗಿ ಈ ಪ್ರಕಾರವಾಗಿ ಹೇಳಿದ್ರು. ಅದೇ ನಿಮ್ದು ಹೆಂಗೆ ನಿಮ್ಮ ಮೋಕ್ಷ ಗತಿ ಅದು? ನಮ್ಮಲ್ಲಿ ವ್ಯವಸ್ಥೆ ಬೇರೆ ಅದು. ನಮ್ಮಲ್ಲಿ ವ್ಯವಸ್ಥಾನೇ ಬೇರೆ ಅದು. ಇದು ವ್ಯವಸ್ಥೆ ಅದ ಸದ್ಯ ನಾವಿರ್ತಕ್ಕಂಥ ಸುಖ ದುಃಖಗಳ ಮಿಶ್ರದ ಇದು ಅನಿತ್ಯ ಇದು ಅಸಾರ ಅಂತ ವೇದಗಳು ಅನುಭವಕ್ಕೂ ಬಂತು. ಎರಡನೇ ಸ್ಟೆಪ್ ಇದನ್ನ ಪಾಲ್ ಹೆಂಗಾಗ್ಬೋದು ಪಾಲ್ ಹೆಂಗ ಇದನ್ನು ಹಾಕಿದವ ಯಾರು ಅಂತ ಪ್ರಶ್ನೆ. ಹಾಕಿದ್ದು ಪ್ರಕೃತಿ ಮತ್ತು ಪರಮಾತ್ಮ ಇಬ್ಬರಿದ್ದ. ಪ್ರಕೃತಿ ಬೇಡಿ ಹಾಕಿದ ಪೊಲೀಸ ಹಾಕಿದ ರಾಜ ಇಬ್ಬರಿದ್ದಾರೆ. ಇವರಿಬ್ಬರದು ನಮಗೇನಾಗಬೇಕು ಇವರಿಬ್ಬರು ಭೇಟಿ ಆಗಬೇಕು. ನಮ್ಮ ನಮಗೆ ಅಜ್ಞಾನ ಸ್ವರೂಪ ಆನಂದ ರೂಪೇ ಅದ. ಆನಂದ ರೂಪ ಆದಂಥ ಅನಾದಿಯಾದಂಥ ಬಂಧನ ಅಂದರೆ ಅದು. ಅನಾದಿಯಾಗಿರ್ತಕ್ಕಂಥ ಬಂಧ ಯಾರಿಂದ ಹೋಗ್ತದ? ಜ್ಞಾನ ಪರಮಾತ್ಮ ಪ್ರಸಾದ. ನಮ್ಮ ಜ್ಞಾನ ಹೋಗ್ತದೆ, ಪರಮಾತ್ಮ ಜ್ಞಾನದಿಂದ ಹೋಗ್ತದೆ. ಪರಮಾತ್ಮರೇ ನಾ ದುಃಖಿ ಧ್ಯಾನ ಮಾಡ್ಕೊಂಡು ಮುಂದೆ ಈ ಅಜ್ಞಾನವನ್ನು ಹೋಗಿಸ್ತಕ್ಕಂಥ ವ್ಯಕ್ತಿ ಯಾರು? ಆ ಭಗವಂತನ ಜ್ಞಾನ ಮಾಡ್ಕೋಬೇಕಾದ್ರೆ ಏನಿರಬೇಕು? ಅನಂತ ಗುಣ ಪರಿಪೂರ್ಣ, ಅವನು ಸ್ವತಂತ್ರ, ಅವನು ಸತ್ಯ ಜ್ಞಾನ ಅದು ಮೋಕ್ಷ. ನಮ್ಮಲ್ಲಿ ವ್ಯವಸ್ಥೆ ಅದೇ. ನಿಮ್ಮಲ್ಲಿ ಏನು ಗೊತ್ತ? ಜೀವನ್ ತಿಳ್ಕೊಂಡ ಅದ್ರ ಮೋಕ್ಷ ಹಂಗಾಗ್ತದ? ಪೇಷಂಟ್ ಇದ್ದೀನೋ ನಂಗೆ ದುಃಖದ ಆ ರೋಗಿ ತಿಳ್ಕೊಂಡು ಹೋಗ್ತದ
ಅವ್ರಿಗೆ ಹೆಂಗೆ ಡಾಕ್ಟರ್ ಪ್ರತ್ಯೇಕ ಬೇಕೋ ಹಾಗೆ ನಮ್ಮಲ್ಲಿ ಏನು ಬೇಕೋ ಅಷ್ಟೇ ಗುರುಗಳು ಮತ್ತು ಸಾಕ್ಷಾತ್ ಪರಮಾತ್ಮ ತಂದೆ. ಆದ್ದರಿಂದ ನಮ್ಮಲ್ಲಿ ಮೋಕ್ಷ ಕೊಡ್ತು, ಮೋಕ್ಷ ಅವ್ರಿಗೆ ಕೂಡ ಶ್ರೀಕೃಷ್ಣ ಅರ್ಪಣ. ನಾಳೆ 31